Hello everyone, welcome to Topper IAS. In this video, we are going to discuss about RRB, Railway Recruitment Board na syllabus, exam syllabus ಏನಿರುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇವಾಗ RRB ಎಕ್ಸಾಮ್ಸ್ ಅಂತ ತಗೊಂಡ್ರೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅಲ್ಲಿ ನಮಗೆ ಮೇನ್ ಆಗಿ ಕಾಲ್ಫಾರ್ಮ್ ಆಗೋ ಎಕ್ಸಾಮ್ಸ್ ಬಂದ್ಬಿಟ್ಟು NTPC, ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರಿ. ಸೊ ಈ ಒಂದು ಎಕ್ಸಾಮಿನೇಷನ್ಗೆ ನಮಗೆ ಮೇನ್ ಆಗಿ ಬಂದ್ಬಿಟ್ಟು +2 ಪಾಸ್ ಆಗಿರಬೇಕು, ಇಲ್ಲ ಅಂತಂದ್ರೆ ಡಿಗ್ರಿ ಪಾಸ್ ಆಗಿರಬೇಕು. ಈ ಒಂದು ಎರಡು ಎಜುಕೇಶನ್ ಕ್ವಾಲಿಫಿಕೇಶನ್ ಬೇಸ್ ಮಾಡಿ ಎಕ್ಸಾಮ್ ಕಾಲ್ ಮಾಡ್ತಾರೆ. ಇದಲ್ದೇನೆ ಬೇರೆ ಇನ್ನೊಂದು ಎಕ್ಸಾಮ್ ಯಾವುದು ಅಂತಂದ್ರೆ ಗ್ರೂಪ್ ಡಿ ಅಂತ ಕಾಲ್ಫಾರ್ಮ್ ಮಾಡ್ತಾರೆ. ಗ್ರೂಪ್ ಡಿಗೆ ಬಂದ್ಬಿಟ್ಟು 10th ಪಾಸ್ ಆಗಿರಬೇಕು, ಬೇಸಿಕ್ ಎಜುಕೇಶನ್ ಕ್ವಾಲಿಫಿಕೇಶನ್ ಅಂತಂದ್ರೆ. ಸೊ ಅದಲ್ದೇನೆ ಬೇರೆ ಯಾವ್ದಾದ್ರು ಎಕ್ಸಾಮ್ ಕಾಲ್ಫಾರ್ಮ್ ಆಗುತ್ತಾ ಅಂತಂದ್ರೆ ಸೊ ಅದರಲ್ಲಿ ಬಂದ್ಬಿಟ್ಟು ನಮಗೆ ಈಗ RPF ಅಂತ ಬರುತ್ತೆ, ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಸಬ್ ಇನ್ಸ್ಪೆಕ್ಟರ್ ಮತ್ತೆ ಕಾನ್ಸ್ಟೇಬಲ್ ಎಕ್ಸಾಮಿನೇಷನ್ ಕಾಲ್ಫಾರ್ಮ್ ಆಗುತ್ತೆ. ಅದ್ರ ಜೊತೆಗೆ RRB JE ಅಂತ ಒಂದು ಎಕ್ಸಾಮ್ ಕಾಲ್ಫಾರ್ಮ್ ಆಗುತ್ತೆ. ಅದು ಬಂದ್ಬಿಟ್ಟು ಜೂನಿಯರ್ ಇಂಜಿನಿಯರ್ ಅಂದ್ರೆ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್, ಈಗ ಡಿಪ್ಲೊಮಾ ಮಾಡಿರೋರು, ಇಂಜಿನಿಯರಿಂಗ್ ಮಾಡಿರೋರು, ಸ್ಪೆಸಿಫಿಕ್ ಆಗಿ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಈ ತರ ಒಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಸೊ ಅವರಿಗೆ ಕಾಲ್ಫಾರ್ಮ್ ಮಾಡ್ತಾರೆ. ಅದಾದ್ಮೇಲೆ ಇನ್ನೊಂದು ALP ಅಂತ ಬರುತ್ತೆ, ಅಸಿಸ್ಟೆಂಟ್ ಲೋಕೋ ಪೈಲಟ್ ಎಕ್ಸಾಮಿನೇಷನ್. ಸೊ ಇದಕ್ಕೆ ಸಹ 10th ಆದ್ಮೇಲೆ ITI ಮಾಡಿರ್ಬೇಕು. ಸೊ ITI ಅಂತಂದ್ರೆ ಮೆಕ್ಯಾನಿಕಲ್ ರೇಟೆಡ್ ಅಲ್ಲಿ, ಎಲೆಕ್ಟ್ರಿಕಲ್ ರೇಟೆಡ್ ಅಲ್ಲಿ ITI ಮಾಡಿರ್ಬೇಕು. ಅದ್ರ ಜೊತೆಗೆ ನೆಕ್ಸ್ಟ್ ಈಗ +2 ಅಲ್ಲಿ ಏನಾದ್ರು PUC ಅಲ್ಲಿ ಯಾರಾದ್ರೂ ಸೈನ್ಸ್ ಬ್ಯಾಕ್ಗ್ರೌಂಡ್ ಓದಿರ್ತೀರಾ, ಫಾರ್ ಎಕ್ಸಾಂಪಲ್ ಇವಾಗ ಫಿಸಿಕ್ಸ್ ಮತ್ತೆ ಮ್ಯಾಥಮೆಟಿಕ್ಸ್ ನ ಒಂದು ಸಬ್ಜೆಕ್ಟ್ ಆಗಿ ತಗೊಂಡು ಓದಿರೋದಿದೆ ಅಂತಂದ್ರೆ ಅವರಿಗೆ ಟೆಕ್ನಿಷಿಯನ್ ಅಂತ ಒಂದು ಪೋಸ್ಟ್ಗೆ ಎಕ್ಸಾಮ್ ಕಾಲ್ಫಾರ್ಮ್ ಆಗುತ್ತೆ. ಸೊ ಇವಾಗ ಓವರ್ ಆಲ್ ಆಗಿ ನಮ್ಗೆ ಇವಾಗ RRB ಎಕ್ಸಾಮ್ಸ್ ಯಾವ ಪ್ಯಾಟರ್ನ್ ನಡೀತದೆ, ಸಿಲೆಬಸ್ ಏನಂತಂದ್ರೆ ಈಗ ಅದರ್ ದ್ಯಾನ್ ಟೆಕ್ನಿಕಲ್. ಸೊ ಟೆಕ್ನಿಕಲ್ ಅಂತಂದ್ರೆ ನೀವು ಕಾಲೇಜಲ್ಲೆಲ್ಲ ಓದಿರ್ತೀರಾ, ಅದನ್ನ ಬಿಟ್ಟು ಇವಾಗ ನಾನ್ ಟೆಕ್ನಿಕಲ್ ರಿಲೇಟೆಡ್ ಇವಾಗ ಗ್ರೂಪ್ ಡಿ ಆಗಿರ್ಬೋದು, ಇಲ್ಲಿ NTPC ಎಕ್ಸಾಮ್ಗಳಾಗಿರ್ಬೋದು, ಇಲ್ಲ ಈ ಟೆಕ್ನಿಕಲ್ ಎಕ್ಸಾಮ್ ಆದ್ರೂ ಅದರಲ್ಲಿ ಕಾಮನ್ ಆಗಿರೋ ಸಿಲೆಬಸ್ ಯಾವುದು ಅಂತ ನೋಡೋದಾಗಿದ್ರೆ ಸೊ ಇವಾಗ ಈ ಎಕ್ಸಾಮ್ಸ್ ಅಂತ ತಗೊಂಡ್ರೆ ಕಾಮನ್ ಸಿಲೆಬಸ್ ಎಕ್ಸಾಮ್ ಅಂತ ತಗೊಂಡ್ರೆ ಸೊ ಈ ಒಂದು ರೈಲ್ವೆ ಎಕ್ಸಾಮ್ಸ್ ಬಂದ್ಬಿಟ್ಟು ನಮಗೆ 2 ಸ್ಟೇಜ್ ಅಲ್ಲಿ ನಡೆಯುತ್ತೆ. ಓಕೆ, ಸೊ 2 ಸ್ಟೇಜ್ ಅಂತ ತಗೊಂಡ್ರೆ ಓಕೆ, ಸೊ 2 ಸ್ಟೇಜ್ ಅಲ್ಲಿ ನಡೆಯುತ್ತೆ. ಈ 2 ಸ್ಟೇಜ್ ಅಲ್ಲಿ ನಮ್ಗೆ ಏನಿರುತ್ತೆ ಅಂತಂದ್ರೆ CBT 1, CBT 2. ಇಲ್ಲಿ ನಮ್ಗೆ CBT 1 ಆಗಿರ್ಲಿ, CBT 2 ಆಗಿರ್ಲಿ, ಅವರು 2 ಇದ್ರಲ್ಲೂ ನಮ್ಗೆ 3 ಟಾಪಿಕ್ ಇರುತ್ತೆ. 3 ಟಾಪಿಕ್ ಅಂತ ಒಂದು ಬಂದ್ಬಿಟ್ಟು ನಮ್ಗೆ ಮ್ಯಾಥಮೆಟಿಕ್ಸ್ ಅಂತಂದ್ರೆ ಆಪ್ಟಿಟ್ಯೂಡ್, ಅದಾದ್ಮೇಲೆ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಅಂತ ಕರೀತಾರೆ. ಸೊ ಇದು ನಮ್ಗೆ ರೀಸನಿಂಗ್ ಟಾಪಿಕ್. ಸೊ ಅದ್ರ ಜೊತೆಗೆ ನಮ್ಗೆ ಇನ್ನೊಂದು ಎಕ್ಸ್ಟ್ರಾ ಏನ್ ಬರುತ್ತೆ ಅಂತಂದ್ರೆ ಜನರಲ್ ಅವೇರ್ನೆಸ್. ಸೊ ರೈಲ್ವೆ ಎಕ್ಸಾಮ್ಸ್ ಅಲ್ಲಿ ಒಂದು ಅಡ್ವಾಂಟೇಜ್ ಏನು ಅಂತಂದ್ರೆ ಇಲ್ಲಿ ನಮ್ಗೆ ಇಂಗ್ಲಿಷ್ ಇರೋದಿಲ್ಲ. ಓಕೆ, ಸೊ ಇಂಗ್ಲಿಷ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸರ್ ನಮ್ಗೆ ಇಂಗ್ಲಿಷ್ ಬರಲ್ಲ, ನಾವು ಕನ್ನಡ ಮೀಡಿಯಂ ಅಲ್ಲಿ ಓದಿರ್ತೀವಿ, ಸೊ ನಮ್ಗೆ ಇಂಗ್ಲಿಷ್ ಬಂದ್ರೆ ಭಯ ಅನ್ನೋ ಯಾರು ಇದ್ರೆ ಸೊ ನೀವು ಆರಾಮಾಗಿ ಈ ಒಂದು ಎಕ್ಸಾಮ್ಸ್ ನ ಬರೀಬಹುದು. ಓಕೆ, ಸೊ ಇಲ್ಲಿ ನಮ್ಗೆ CBT 1 ಆಗಿರ್ಲಿ, CBT 2 ಆಗಿರ್ಲಿ ಸಿಲೆಬಸ್ ನಮ್ಗೆ ಸೇಮ್ ಇರುತ್ತೆ, ಯಾವುದೇ ರೀತಿಯಾದಂತ ಬದಲಾವಣೆಗಳಾಗಲ್ಲ. ಬಟ್ ಏನು ಬದಲಾವಣೆ ಆಗುತ್ತೆ ಅಂತಂದ್ರೆ ಇಲ್ಲಿ ನಮ್ಗೆ ಅವರು ಕೇಳುವಂತ ಕ್ವಶನ್ಸ್ ಮತ್ತೆ ಟೈಮಿಂಗ್ಸ್ ಅಲ್ಲಿ ಮ್ಯಾಟರ್ ಆಗುತ್ತೆ. ಓಕೆ, CBT 1 ಅಂತ ತಗೊಂಡ್ರೆ CBT 1 ನಲ್ಲಿ ಅದು ಟೈರ್ 1 ಅಲ್ಲಿ ನಮ್ಗೆ 100 ಕ್ವಶನ್ಸ್ ಕೇಳ್ತಾರೆ ಟೋಟಲ್ ಆಗಿ ಎಲ್ಲಾ ಸೆಕ್ಷನ್ ಇಂದ ತಗೊಂಡು 100 ಸೆಕ್ಷನ್. ಅದಾದ್ಮೇಲೆ CBT 2 ಅಲ್ಲಿ 120 ಕ್ವಶನ್ಸ್ ಗಳು ಕೇಳ್ತಾರೆ, 120 ಕ್ವಶನ್ಸ್. ಸೊ ಇವಾಗ ನಿಮ್ಗೆ ಓವರ್ ಆಲ್ ಟೈಮಿಂಗ್ ಅಂತ ತಗೊಂಡ್ರೆ 90 ಮಿನಿಟ್ಸ್ ಟೈಮಿಂಗ್ ಇರುತ್ತೆ. ಓಕೆ, 90 ಮಿನಿಟ್ಸ್ ಟೈಮಿಂಗ್. ಸೊ ಇದು ಮಾಡ್ಬಿಟ್ಟು ನಮ್ದು ಒಂದು ಬೇಸಿಕ್ ಎಕ್ಸಾಮ್ ಪ್ಯಾಟರ್ನ್ ಯಾವ ತರ ನಡೆಯುತ್ತೆ ಅಂತ. ಸೊ ಇದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಎಲ್ಲ ಆದ್ಮೇಲೆ ಒಂದು ಟೈಪಿಂಗ್ ಸ್ಕಿಲ್ ಟೆಸ್ಟ್ ಅಂತ ಒಂದು ನಡೆಸ್ತಾರೆ. ಅದಾದ್ಮೇಲೆ ಒಂದು ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಒಂದು ನಡೆಸ್ತಾರೆ. ಓಕೆ, CBAT ಅಂತ. ಇದು ನಮಗೆ ರೈಲ್ವೇದಲ್ಲಿ ನಡೆಯುವಂತ ಎಕ್ಸಾಮ್ಸ್. ಸೊ ಇದು ಹೇಗೆ ಅಂತಂದ್ರೆ ಟೈರ್ 1, ಟೈರ್ 2 ಆದ್ಮೇಲೆ ನಿಮ್ಗೆ CBAT ಇರುತ್ತೆ, ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ. ಅದಾದ್ಮೇಲೆ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಇರುತ್ತೆ. ಅದು ಬಂದ್ಬಿಟ್ಟು ಏನಂತಂದ್ರೆ ಒಂದು ಈಗ ಯಾವ ಒಂದು ಕೆಲವೊಂದು ಪರ್ಟಿಕ್ಯುಲರ್ ಪೋಸ್ಟ್ ಗಳಿಗೆ ರಿಕ್ವೈರ್ಮೆಂಟ್ ಇರುತ್ತೆ, ಆ ಪೋಸ್ಟ್ ಗಳಿಗೆ ಮಾತ್ರ, ಎಲ್ಲಾ ಪೋಸ್ಟ್ ಗೆ ಅಪ್ಲಿಕೇಬಲ್ ಆಗಿರಲ್ಲ, ಕೆಲವೊಂದು ಸ್ಪೆಸಿಫಿಕ್ ಆಗಿರುವಂತದಕ್ಕೆ ಮಾತ್ರ. ಓಕೆನಾ? ಸೊ ಇವಾಗ ನಾವು ಏನಾದ್ರು ಈಗ ಸಿಲೆಬಸ್ ಪ್ರಕಾರ ಹೋಗೋ ಆಗಿದ್ರೆ ಈಗ ಮ್ಯಾಥಮೆಟಿಕ್ಸ್ ಅಂತ ತಗೊಂಡ್ರೆ ಓಕೆ, ಮ್ಯಾಥಮೆಟಿಕ್ಸ್ ಅಲ್ಲಿ ಏನ್ ಜಾಸ್ತಿ ಚೆಕ್ ಮಾಡ್ತಾರೆ ಅಂತಂದ್ರೆ ಸೊ ಇವಾಗ ಸ್ಟೂಡೆಂಟ್ಗೆ ಪ್ರಾಬ್ಲಮ್ ಸಾಲ್ವಿಂಗ್ ಹೇಗೆ ಮಾಡ್ತಾನೆ, ಅವ್ನ ಕ್ಯಾಲ್ಕುಲೇಷನ್ ಹೇಗೆ ಮಾಡ್ತಾನೆ ಅನ್ನೋದನ್ನ ಅವ್ರ ಮೇನ್ ಎಬಿಲಿಟಿ ಆಗಿರುತ್ತೆ. ಸೊ ಅದನ್ನ ತಿಳ್ಕೊಳ್ಳೋಕ್ಕೋಸ್ಕರ ಇದರಲ್ಲಿ ಕೆಲವೊಂದು ಟಾಪಿಕ್ ಅನ್ನು ಅವ್ರು ಇನ್ಕ್ಲೂಡ್ ಮಾಡಿರ್ತಾರೆ. ಓಕೆ, ಸೊ ಇದು ನಮಗೆ ಬಂದ್ಬಿಟ್ಟು ಜನರಲ್ ಆಗಿ ಏನ್ ಹೇಳ್ತೀವಿ ಅಂತಂದ್ರೆ ಇವಾಗ ನಾವು 1 to ಈಗ 10th ಸ್ಟ್ಯಾಂಡರ್ಡ್ ತನಕ ಅಂದ್ರೆ ಹೈಸ್ಕೂಲ್, ಇವಾಗ CBSE ಸಿಲೆಬಸ್ ಆಗಿರೋ ಸ್ಟೇಟ್ ಸಿಲೆಬಸ್ ಅಲ್ಲಿ 10th ಸ್ಟ್ಯಾಂಡರ್ಡ್ ತನಕ ಸಿಲೆಬಸ್ ನ ಬೇಸ್ ಮಾಡಿ ಒಂದು ಸಿಲೆಬಸ್ ನ ಡಿಸೈನ್ ಮಾಡಿರ್ತಾರೆ. ಸೊ ಇದರಲ್ಲಿ ನಮಗೆ ಮೇನ್ ಆಗಿ ಏನೇನ್ ಬರುತ್ತೆ ಅಂತಂದ್ರೆ ಸೊ ನಂಬರ್ ಸಿಸ್ಟಮ್, ಅದಾದ್ಮೇಲೆ ಫ್ರಾಕ್ಷನ್ಸ್ ಆಫ್ ನಂಬರ್, ಅದಾದ್ಮೇಲೆ ರೇಷನ್ ಪ್ರಪೋರ್ಷನ್ಸ್, ಅದಾದ್ಮೇಲೆ ಮೆನ್ಸುರೇಷನ್, ಟೈಮ್ ಅಂಡ್ ಡಿಸ್ಟೆನ್ಸ್, ಪ್ರಾಫಿಟ್ ಅಂಡ್ ಲಾಸ್, ಜಾಮೆಟ್ರಿ ಅಂಡ್ ಟ್ರಿಗ್ನೋಮೆಟ್ರಿ. ಇದು ನಿಮ್ಗೆ ಅಡ್ವಾನ್ಸ್ ಮೆನ್ಸ್ ಬರ್ತೀವಿ. ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ರೇಖಾಗಣಿತ ಅಂತ ಹೇಳ್ತೀವಲ್ಲ ಅದನ್ನೇ ಜಾಮೆಟ್ರಿ. ಸೊ ನೆಕ್ಸ್ಟ್ ಆದ್ಮೇಲೆ ಡೆಸಿಮಲ್ ಬಗ್ಗೆ ಬರುತ್ತೆ, HCF ಅಂಡ್ LCM. ಓಕೆ, ಅದಾದ್ಮೇಲೆ ಪರ್ಸೆಂಟೇಜ್, ಟೈಮ್ ಅಂಡ್ ವರ್ಕ್, ಸಿಂಪಲ್ ಅಂಡ್ ಕಾಂಪೌಂಡ್ ಇಂಟ್ರೆಸ್ಟ್, ಅದಾದ್ಮೇಲೆ ಎಲಿಮೆಂಟರಿ ಆಲ್ಜಿಬ್ರಾ ನಡೆಯುತ್ತೆ. ಅದಾದ್ಮೇಲೆ ಎಲಿಮೆಂಟರಿ ಸ್ಟ್ಯಾಟಿಸ್ಟಿಕ್ಸ್ ಬರುತ್ತೆ. ಸೊ ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಆಲ್ರೆಡಿ ಹೇಳ್ತೀನಿ, ಮೀನು, ಮೋಡ್, ಮೀಡಿಯನ್, ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋವಂಥದ್ದು. ಆಮೇಲೆ ಆಲ್ಜಿಬ್ರಾ ಅಂತ ತಗೊಂಡ್ರೆ ಕ್ವಾಡ್ರಾಟಿಕ್ ಇಕ್ವೇಷನ್ಸ್, ಲೀನಿಯರ್ ಇಕ್ವೇಷನ್. ಸೊ ಇದ್ರ ಮೇಲೆ ಬೇಸ್ ಮಾಡಿ ಕ್ವಶನ್ಸ್ ಇರುತ್ತೆ. ಸೊ ಇದು ನಮಗೆ ಒಂದು ಬೇಸಿಕ್ ಮ್ಯಾಥಮೆಟಿಕ್ಸ್ ಸಿಲೆಬಸ್.
ಮ್ಯಾಥಮೆಟಿಕ್ಸ್ ಸಿಲೆಬಸ್ ಅಲ್ಲಿ ನಮಗೆ ಅರಿಥಮೆಟಿಕ್ ಬೇಸ್ ಮಾಡಿರುತ್ತೆ, ಅಡ್ವಾನ್ಸ್ ಮ್ಯಾಥ್ಸ್ ಬೇಸ್ ಮಾಡಿರುತ್ತೆ. ಸೊ ಎರಡನ್ನ ನಾವು ಚೆನ್ನಾಗಿ ತಿಳ್ಕೊಬೇಕಾಗುತ್ತೆ. ಸೊ ಅದರಲ್ಲಿ ನಾವು ಮೇನ್ ಆಗಿ ಅರಿಥಮೆಟಿಕ್ ಅಂಡ್ ಅಡ್ವಾನ್ಸ್ ಮ್ಯಾಥ್ಸ್ಗೆ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟು ಹೋಗ್ಬೇಕು. 10th ಸ್ಟ್ಯಾಂಡರ್ಡ್ ಲೆವೆಲ್ಗೆ ಏನಿರುತ್ತೆ ಎಜುಕೇಶನ್ ಕ್ವಾಲಿಫಿಕೇಶನ್ ಅಲ್ಲಿಗೆ ಸೆಟ್ ಮಾಡಿರ್ತಾರೆ ಇವರು. ಸೊ ಅದ್ರ ಪ್ರಕಾರ ಡಿಸೈನ್ ಮಾಡಿರ್ತಾರೆ. ಸೊ ಹಾಗಾಗಿ ಎಲ್ಲರೂ ಓದಿರ್ತಾರೆ ಸ್ಕೂಲ್ ಲೈಫಲ್ಲಿ ಇದನ್ನ. ಸೊ ನೆಕ್ಸ್ಟ್ ಈಗ ನಾವೇನಾದ್ರೂ ನೆಕ್ಸ್ಟ್ ರೀಸನಿಂಗ್ ಅಂತ ನೋಡುವಾಗಿದೆ. ಓಕೆ, ಸೊ ರೀಸನಿಂಗ್ ಅಲ್ಲಿ ನಮಗೆ ಮೈನ್ ಆಗಿ ಬರೋದು ಅಂತ ಬಂದ್ಬಿಟ್ಟು ಇದರಲ್ಲಿ ನಮಗೆ ಲಾಜಿಕಲ್ ಇರುತ್ತೆ, ವರ್ಬಲ್ ನಾನ್ ವರ್ಬಲ್ ರೀಸನಿಂಗ್ ಅನ್ನೋ ತರ ತಗೋತಾರೆ. ಸೊ ಅದರಲ್ಲಿ ಮೈನ್ ಆಗಿ ಬಂದ್ಬಿಟ್ಟು ಫಸ್ಟ್ ಈಗ ಅನಾಲಿಸಿಸ್. ಸೊ ಅನಾಲಿಸಿಸ್ ಅಂತಂದ್ರೆ ಇವಾಗ ಆಲ್ಫಾಬೆಟಿಕ್ ಸೀರೀಸ್ ಆಗಿರ್ಬೋದು, ಇಲ್ಲ ನ್ಯೂಮರಿಕಲ್ ಸೀರೀಸ್ ಆಗಿರ್ಬೋದು, ಅದನ್ನ ಒಂದು ಕಂಪ್ಲೀಟ್ ಮಾಡುವಂತದ್ದಾಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅದ್ರ ಪ್ರಕಾರ ಹೋಗಿದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ಕೋಡಿಂಗ್ ಮತ್ತೆ ಡಿಕೋಡಿಂಗ್ ಅಂತ ಬರುತ್ತೆ. ಓಕೆ, ಕೋಡಿಂಗ್ ಅಂಡ್ ಡಿಕೋಡಿಂಗ್ ಅಂತ. ಅದಾದ್ಮೇಲೆ MOT ಅಂತ ಬರುತ್ತೆ, ಮ್ಯಾಥಮೆಟಿಕಲ್ ಆಪರೇಷನ್ಸ್. ಅದಾದ್ಮೇಲೆ ಸಿಮಿಲಾರಿಟೀಸ್ ಮತ್ತೆ ಡಿಫರೆನ್ಸಸ್ ಅಂತ ಇರುತ್ತೆ, ರಿಲೇಶನ್ಶಿಪ್ಸ್, ಸಿಲೋಯಿಸಮ್, ಅನಾಲಿಟಿಕಲ್ ರೀಸನಿಂಗ್, ಜಂಬ್ಲಿಂಗ್, ವೆನ್ ಡಯಾಗ್ರಾಮ್ ಬೇಸ್ ಕ್ವಶನ್ಸ್ ಇರುತ್ತೆ. ವೆನ್ ಡಯಾಗ್ರಾಮ್ ಅಂದ್ರೆ ಜನರಲ್ ಆಗಿ ಸಿಲೋಯಿಸಮ್ ಅಂತ ನಾವು ಹೇಳ್ತೀವಿ. ಸೊ ಅದಿರುತ್ತೆ. ಅದಾದ್ಮೇಲೆ ಪಜಲ್ ಇರುತ್ತೆ, ಡೇಟಾ ಸಫಿಸಿಯನ್ಸಿ ಅಂತ ಇರುತ್ತೆ, ಸ್ಟೇಟ್ಮೆಂಟ್ ಅಂಡ್ ಕನ್ಕ್ಲೂಷನ್ ಇರುತ್ತೆ, ಕೋರ್ಸ್ ಆಫ್ ಆಕ್ಷನ್ಸ್ ಇರುತ್ತೆ, ಡಿಸಿಷನ್ ಮೇಕಿಂಗ್ ಇರುತ್ತೆ. ಅದಾದ್ಮೇಲೆ ಗ್ರಾಫ್ಸ್ ಮತ್ತೆ ಮ್ಯಾಪ್ಸ್ ಮೇಲೆ ಕ್ವಶನ್ಸ್ ಗಳಿರುತ್ತೆ ನಮಗೆ. ಸೊ ಇದೆಲ್ಲ ಬಂದ್ಬಿಟ್ಟು ನಮ್ಗೆ ಇಟ್ಸ್ ಲೈಕ್ ಕಾಂಬಿನೇಷನ್ ಆಫ್ ಲಾಜಿಕಲ್ ಅಂಡ್ ವರ್ಬಲ್ ನಾನ್ ವರ್ಬಲ್ ರೀಸನಿಂಗ್ ಮೇಲೆ ಇರುತ್ತೆ. ಸೊ ಹಾಗಾಗಿ ಆರಾಮಾಗಿ ಇದನ್ನು ನಾವು ಓದ್ಬೋದು, ಆರಾಮಾಗಿ ಬರೀಬಹುದು. ಸೊ ನೆಕ್ಸ್ಟ್ ನಾವೀಗ ನೆಕ್ಸ್ಟ್ ಜನರಲ್ ಅವೇರ್ನೆಸ್ ಅಂತ. ಓಕೆ, 3ನೇ ಸಿಲೆಬಸ್ ಬಂದ್ಬಿಟ್ಟು ನಮಗೆ ಜನರಲ್ ಅವೇರ್ನೆಸ್ ಇರುತ್ತೆ. ಸೊ ಈ ಜನರಲ್ ಅವೇರ್ನೆಸ್ ಅಲ್ಲಿ ನಾವು ಹೇಗೆ ಓದ್ಬೇಕಾಗುತ್ತೆ, ಏನ್ ಓದ್ಬೇಕಾಗುತ್ತೆ ಅಂತ ಹೇಳಿದ್ರೆ ಈಗ ಮೈನ್ ಆಗಿ ಸಿಲೆಬಸ್ ಅಂತ ನೋಡುವಾಗಿದ್ರೆ ಓಕೆ, ಸೊ ಇದರಲ್ಲಿ ನಮಗೆ UN ಮತ್ತೆ ಅದರದ್ದು ಇಂಪಾರ್ಟೆಂಟ್ ವರ್ಲ್ಡ್ ಆರ್ಗನೈಸೇಷನ್, ಅದರ್ ವರ್ಲ್ಡ್ ಆರ್ಗನೈಸೇಷನ್ ಬರ್ತಲ್ಲ. ಸೊ ಅದ್ರ ಬಗ್ಗೆ ಗೊತ್ತಿರಬೇಕು. ಅದಾದ್ಮೇಲೆ ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಬಗ್ಗೆ ಗೊತ್ತಿರಬೇಕು ನಮ್ಗೆ. ನೆಕ್ಸ್ಟ್ ಕಂಪ್ಯೂಟರ್ ಬೇಸಿಕ್ಸ್, ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಬಗ್ಗೆ ಗೊತ್ತಿರಬೇಕು. ಅದಾದ್ಮೇಲೆ ಕಾಮನ್ ಅಬ್ರಿವೇಷನ್ಸ್ ಬಗ್ಗೆ ಗೊತ್ತಿರಬೇಕು. ಈಗ ನಮ್ಮ ಇಂಡಿಯಾದಲ್ಲಿ ಇರೋ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಬಗ್ಗೆ, ಈಗ ರೈಲ್ವೆ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಬಸ್ ಆಗಿರ್ಬೋದು, ಈಗ ಏರೋಪ್ಲೇನ್ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದು ಬಗ್ಗೆನೂ ಗೊತ್ತಿರಬೇಕು. ಮತ್ತೆ ನಮ್ಮ ಇಂಡಿಯನ್ ಎಕನಾಮಿ ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕು. ಓಕೆ, ಅದ್ರ ಜೊತೆಗೆ ಈಗ ಫೇಮಸ್ ಪರ್ಸನಾಲಿಟೀಸ್ ಆಫ್ ಇಂಡಿಯಾ ಅಂಡ್ ವರ್ಲ್ಡ್. ಈಗ ವರ್ಲ್ಡ್ ಅನ್ನೋ ತಗೊಂಡಾಗ ಫೇಮಸ್ ಪರ್ಸನಾಲಿಟೀಸ್ ಅಲ್ಲಿ ಯಾರು ಇದ್ದಾರೋ, ಪ್ರೆಸೆಂಟ್ ಆಗಿರ್ಬೋದು, ಇಲ್ಲ ಹಿಸ್ಟ್ರಿ ಆಗಿರ್ಬೋದು, ಅವ್ರ ಬಗ್ಗೆ ನಮ್ಗೆ ಇರಬೇಕು. ಅದಾದ್ಮೇಲೆ ಇವಾಗ ಫ್ಲಾಗ್ಶಿಪ್ ಗೌರ್ಮೆಂಟ್ ಪ್ರೋಗ್ರಾಮ್ಸ್, ಇವಾಗ ಗೌರ್ಮೆಂಟ್ ತುಂಬಾ ಪ್ರೋಗ್ರಾಮ್ಸ್ ಗಳನ್ನ ಲಾಂಚ್ ಮಾಡ್ತಾ ಇರ್ತಾರೆ. ಅದರಲ್ಲಿ ತುಂಬಾ ಹೈಲೈಟ್ ಆಗುವಂಥದ್ದು, ತುಂಬಾ ಜನರಿಗೆ ಉಪಯೋಗಕರವಾಗಿರುವಂಥದ್ದು ಯಾವ್ದು ಇರುತ್ತೋ ಸೊ ಅದ್ರ ಬಗ್ಗೆ ನಮ್ಗೆ ಐಡಿಯಾ ಇರಬೇಕು. ಸೊ ಅದಾದ್ಮೇಲೆ ಈಗ ಫ್ಲೋರಾ ಅಂಡ್ ಫೌನಾ ಆಫ್ ಇಂಡಿಯಾ. ನೆಕ್ಸ್ಟ್ ಇಂಪಾರ್ಟೆಂಟ್ ಗೌರ್ಮೆಂಟ್ ಪಬ್ಲಿಕ್ ಅಂಡ್ ಸೆಕ್ಟರ್ ಆರ್ಗನೈಸೇಷನ್, ಈಗ ಇಂಡಿಯಾದಲ್ಲಿ ಗೌರ್ಮೆಂಟ್ ಮತ್ತು ಪಬ್ಲಿಕ್ ಸೆಕ್ಟರ್ ಆರ್ಗನೈಸೇಷನ್ ಯಾವುದೇ ಇದೆಯೋ ಅದ್ರ ಬಗ್ಗೆ. ಈಗ ಮತ್ತೆ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್. ಓಕೆ, ಅಂತಂದ್ರೆ ಇವಾಗ ಇಂಪಾರ್ಟೆಂಟ್ ನಡೆಯೋದು ಕರೆಂಟ್ ಅಫೇರ್ಸ್ ಅಂತ ಹೇಳ್ತೀವಲ್ಲ. ಸೊ ಆ ಒಂದು ಕರೆಂಟ್ ಅಫೇರ್ಸ್ ಗಳ ಬಗ್ಗೆ. ಈಗ ಗೇಮ್ಸ್ ಮತ್ತೆ ಸ್ಪೋರ್ಟ್ಸ್ ಅಂತಂದ್ರೆ ಇವಾಗ ಕೆಲವೊಂದು ಇವೆಂಟ್ಗಳು ನಡೆಯುತ್ತೆ. ಈಗ ಪ್ರೆಸೆಂಟ್ IPL ನಡೀತಾ ಇದೆ, ಲಾಸ್ಟ್ ವರ್ಲ್ಡ್ ಕಪ್, ಕ್ರಿಕೆಟ್ ವರ್ಲ್ಡ್ ಕಪ್ ನಡೆಯಿತು, ಫುಟ್ಬಾಲ್ ರಿಲೇಟೆಡ್ ನಡೆಯುತ್ತೆ, ಒಲಿಂಪಿಕ್ಸ್ ಬರುತ್ತೆ. ಸೊ ಇದೆಲ್ಲದ್ರ ಬಗ್ಗೆನೂ ಗೇಮ್ಸ್ ಮತ್ತೆ ಇವೆಂಟ್ಸ್ ಗಳ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಮತ್ತೆ ಆರ್ಟ್ ಅಂಡ್ ಕಲ್ಚರ್ ಆಫ್ ಇಂಡಿಯಾ. ಓಕೆ, ನಾವು ಇಂಡಿಯಾದಲ್ಲಿ ಅಂತಂದ್ರೆ ನಮ್ದೊಂಥರ ಕಲ್ಚರಲ್ ಕ್ಯಾಪಿಟಲ್ ಅಲ್ವಾ. ಸೊ ಪ್ರತಿಯೊಂದು ಸ್ಟೇಟ್ಗೂ, ಪ್ರತಿಯೊಂದು ಜನ ಒಂದೊಂದು ವಿಧವಾದ ಚೆನ್ನಾಗಿ ಇವುಗಳನ್ನ ತಗೊಂಡು ಅವ್ರಿಗೆ ಅದನ್ನು ಒಂದು ಕಲ್ಚರ್ಗಳನ್ನ ಮೇಂಟೈನ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ನಮ್ಗೆ ಚೆನ್ನಾಗಿ ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಜನರಲ್ ಸೈನ್ಸ್. ಈಗ ಜನರಲ್ ಸೈನ್ಸ್ ಅಂತಂದ್ರೆ ಇದ್ರಲ್ಲಿ ಮೈನ್ ಆಗಿ ನಮಗೆ ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ ಅಂತ ತಗೋತೀವಿ. ಸೊ ಅದ್ರ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿದೆ. ಈಗ ಡೇ ಟು ಡೇ ಲೈಫಲ್ಲಿ ನಾವು ಸೈನ್ಸ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಯಾವ ಥರ ಯೂಸ್ ಮಾಡ್ತೀವಿ. ಓಕೆ, ಅದ್ರ ಬಗ್ಗೆ. ಅದಾದ್ಮೇಲೆ ಈಗ ಇಂಡಿಯನ್ ಲಿಟ್ರೇಚರ್ ಬಗ್ಗೆ ಗೊತ್ತಿರಬೇಕು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಹಿಸ್ಟ್ರಿ ಆಫ್ ಇಂಡಿಯಾ ಅಂಡ್ ಫ್ರೀಡಮ್ ಸ್ಟ್ರಗಲ್. ನಮ್ಮ ಫ್ರೀಡಮ್ ಸ್ಟ್ರಗಲ್ ಗೊತ್ತಲ್ಲ. ಈಗ 1857 ತಗೊಂಡ್ರೆ ಮೈನ್ ಆಗಿ ಅಂತ ಕನ್ಸಿಡರ್ ಮಾಡಿದ್ರೆ, ಅದಾದ್ಮೇಲೆ 1947 ತನಕ ಏನೇನು ಇವೆಂಟ್ಗಳು ನಡೆಯಿತು, ಮೇಜರ್ ಆಗಿ ಯಾರ್ಯಾರು ಏನೇನು ಕಾಂಟ್ರಿಬ್ಯೂಷನ್ ಮಾಡಿದ್ರು, ಯಾರ್ಯಾರು ಸ್ಯಾಕ್ರಿಫೈಸ್ ಮಾಡಿದ್ರು. ಸೊ ಇದ್ರ ಬಗ್ಗೆ ಎಲ್ಲರ ಬಗ್ಗೆ ನಮಗೆ ಒಂದು ಐಡಿಯಾ ಇರಬೇಕು. ಅದಾದ್ಮೇಲೆ ನಮ್ಮ ಇಂಡಿಯನ್ ಪಾಲಿಟಿ ಅಂಡ್ ಗವರ್ನೆನ್ಸ್. ಓಕೆ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ತಗೊಂಡ್ರೆ ಅದರಲ್ಲಿ ನಮಗೆ ಈಗ ಆರ್ಟಿಕಲ್ ಬಗ್ಗೆ ಆಗಿರ್ಬೋದು, ಪಾರ್ಟ್ಸ್, ಶೆಡ್ಯೂಲ್ಸ್. ಓಕೆ, ಸೊ ಇದ್ರ ಅಮೆಂಡ್ಮೆಂಟ್ಗಳ ಬಗ್ಗೆ, ಪ್ರತಿಯೊಂದ್ರ ಬಗ್ಗೆನೂ ನಮಗೆ ಕಾನ್ಸ್ಟಿಟ್ಯೂಷನ್ ಪಾಲಿಟಿಲಿ ಓದಿರ್ಬೇಕಾಗುತ್ತೆ. ಸೊ ಈಗ ಇಲ್ಲೇನೇ ಏನೇನು ಸೋರ್ಸ್ ಅಲ್ಲಿ ತಗೊಂಡ್ರು, ಇದು ಏನು ಸ್ಟಾರ್ಟ್ ಆಗಾಯ್ತು, ಓಕೆ, ಅದಕ್ಕೆ ಏನು ಬೇಸ್ ಏನು, ಯಾರ್ಯಾರಿದ್ರು ಮೆಂಬರ್ಸು ಕಾನ್ಸ್ಟಿಟ್ಯೂಷನ್ ರೆಡಿ ಮಾಡ್ಬೇಕಂದ್ರೆ. ಸೊ ಇದ್ರ ಬಗ್ಗೆ ನಮ್ಗೊಂದು ಐಡಿಯಾ ಇರಬೇಕು. ಅದಾದ್ಮೇಲೆ ಮೋನ್ಯುಮೆಂಟ್ಸ್ ಅಂಡ್ ಪ್ಲೇಸಸ್ ಆಫ್ ಇಂಡಿಯಾ. ಈಗ ಫಾರ್ ಎಕ್ಸಾಂಪಲ್ ಯಾವ್ಯಾವ ಮೋನ್ಯುಮೆಂಟ್ ಎಲ್ಲೇನಿದೆ. ಈಗ ನಾವು ಹೇಳ್ಬೇಕು ಅಂತಂದ್ರೆ ಈಗ ವರ್ಲ್ಡ್ ಹೆರಿಟೇಜ್ ಸೆಂಟರ್ ಅಂತ ಅಂತೀವಿ. ನಿಮಗೆ ನಮ್ಮ ಹಂಪಿ ಆಗಿರ್ಬೋದು, ಬೇಲೂರು ಆಗಿರ್ಬೋದು. ಸೊ ಈ ಥರದ್ರ ಬಗ್ಗೆ ಎಲ್ಲ ನಮಗೆ ಒಂದು ಬೇಸಿಕ್ ಐಡಿಯಾ ಇರಬೇಕು. ಅದಾದ್ಮೇಲೆ ಫಿಸಿಕಲ್, ಸೋಷಿಯಲ್, ಎಕನಾಮಿಕಲ್ ಜಿಯೋಗ್ರಫಿ ಆಫ್ ಇಂಡಿಯಾ ಅಂಡ್ ವರ್ಲ್ಡ್. ಓಕೆ, ಇವಾಗ ನಾವು ಫಿಸಿಕಲ್ ಜಿಯೋಗ್ರಫಿ ಅಂತ ಕರಿತೀವಿ, ಎಕನಾಮಿಕಲ್ ಜಿಯೋಗ್ರಫಿ ಅಂತ ಕರಿತೀವಿ, ಅದಾದ್ಮೇಲೆ ಸೋಷಿಯಲ್ ಜಿಯೋಗ್ರಫಿ ಅಂತ ಕರಿತೀವಿ. ಓಕೆನಾ. ಸೊ ಅದ್ರ ಬಗ್ಗೆನೂ ನಮಗೆ ಇಂಡಿಯಾದು ಗೊತ್ತಿರಬೇಕು, ಆಸ್ ವೆಲ್ ಆಸ್ ನಮಗೆ ವರ್ಲ್ಡ್ನು ಗೊತ್ತಿರಬೇಕು. ಸೊ ನೆಕ್ಸ್ಟ್ ಆದ್ಮೇಲೆ ಈಗ ಜನರಲ್ ಸೈಂಟಿಫಿಕ್ ಅಂಡ್ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್. ಓಕೆನಾ. ಈಗ ಪ್ರತಿಯೊಂದು ಇಯರಲ್ಲೂ ಹೊಸ ಏನಾದ್ರು ಒಂದು ಇನ್ವೆನ್ಷನ್ ಮಾಡ್ತಾ ಇರ್ತಾರೆ, ಫೈಂಡ್ ಔಟ್ ಮಾಡ್ತಾನೆ ಇರ್ತಾರೆ. ಏನಾದ್ರು ಹೊಸದಾಗಿ ಏನೇನೋ ಇನ್ವೆನ್ಷನ್ ಮಾಡ್ತಾ ಇರ್ತಾರಲ್ವಾ. ಸೊ ಅದ್ರ ಬಗ್ಗೆ ಯಾರ್ಯಾರು ಏನೇನು ಇನ್ವೆನ್ಷನ್ ಮಾಡಿದ್ರು, ಅದ್ರ ಬಗ್ಗೆ ಏನೇನು ಅವರಿಗೆ ಅವಾರ್ಡ್ಗಳು ತಗೊಂಡಿದ್ದಾರೆ, ಏನೇನು ರಿಸರ್ಚ್ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಬಂದ್ಬಿಟ್ಟು ನಾವು ತಿಳ್ಕೊಳ್ಳೋದು. ಇದು ಓವರ್ ಆಲ್ ನಮಗೆ ಬಂದ್ಬಿಟ್ಟು ನಮಗೆ ಜನರಲ್ ಅವೇರ್ನೆಸ್ ಅಲ್ಲಿ ಇರುತ್ತೆ. ಓಕೆ, ಸೊ ಈಗ ಇನ್ ಡೀಟೇಲ್ ಆಗಿ ಮೇನ್ ಆಗಿ ನೋಡ್ಬೇಕು ಅಂತಂದ್ರೆ ಈಗ ಸೋಷಿಯಲ್. ಓಕೆ, ಅದರಲ್ಲಿ ಅದ್ರ ಜೊತೆಗೆ ಕರೆಂಟ್ ಅಫೇರ್ಸ್, ಅದ್ರ ಜೊತೆಗೆ ಸೈನ್ಸ್. ಓಕೆ, ಇದು ನಮಗೆ ಮೇನ್ ಆಗಿ ಸಿಲೆಬಸ್ ಆಗಿದೆ. ಓಕೆ, ಇದು ನಮಗೆ ಟೈರ್ 1, ಟೈರ್ 2.
ಸೊ ಇವಾಗ ಎಷ್ಟೆಷ್ಟು ವೈಟೇಜ್ ಇರುತ್ತೆ ಕ್ವಶನ್ಸ್ ಏನೋ ತರ ನೋಡುವಾಗಿದ್ರೆ ಇದು ವೇರಿಯೇಷನ್ ಆಗ್ಬೋದು ನಮಗೆ. ಇವಾಗ ನಾವು ಆಪ್ಟಿಟ್ಯೂಡ್ ಅನ್ನೋದ್ರ ತಗೊಂಡ್ರೆ ಈಗ ಟೈರ್ 1 ಅಂತ ತಗೊಂಡ್ರೆ ಓವರ್ 100 ಕ್ವಶನ್ಸ್ ಇರುತ್ತೆ ಅಲ್ಲ, 3 ಸೆಕ್ಷನ್ 35 35 30 ಆ ಥರ ಕ್ವಶನ್ ಕೊಡ್ತಾರೆ. 35 35 30 ಅವಾಗ 35 + 35 70 ಅದು 70 + 30 100. ಸೊ ಅದ್ರ ಜೊತೆಗೆ ಈಗ ಟೈರ್ 2 ಅನ್ನೋ ಥರ ತಗೊಂಡ್ರೆ ಟೋಟಲಿ 120 ಕ್ವಶನ್ಸ್ ಇರುತ್ತೆ. ಸೊ ಹಾಗಾಗಿ ಅಲ್ಲಿ ನಮಗೆ 40 40 ಅನ್ನೋ ಥರ ಕ್ವಶನ್ ಡಿವೈಡ್ ಆಗುತ್ತೆ. ಇಲ್ಲ ಅಂತಂದ್ರೆ ನಮ್ಗೆ ಹೇಗೆ ಡಿವೈಡ್ ಆಗ್ಬೋದು ಅಂತಂದ್ರೆ 35 35 50 ಅನ್ನೋ ಥರನೂ ಡಿವೈಡ್ ಆಗುತ್ತೆ. ಓಕೆ, ಸೊ ಹಾಗಾಗಿ ಈ ತರ ವೇರಿಯೇಷನ್ಗಳು ನಮಗೆ ಅಲ್ಲಿ ಬರುತ್ತೆ. ಸೊ ಒಂದು ಎಕ್ಸಾಮ್ ಬೇಸ್ ಮಾಡಿರುತ್ತೆ. ಸೊ ಅದ್ರ ಬಗ್ಗೆ ನಾವು ಚೆನ್ನಾಗಿ ತಿಳ್ಕೊಬೇಕಾಗುತ್ತೆ. ಸೊ ನೀವೀಗ ಪಾಸಿಟಿವ್ ಮಾರ್ಕಿಂಗ್ ನೆಗೆಟಿವ್ ಮಾರ್ಕಿಂಗ್ ಅನ್ನೋ ತರ ನೋಡಿದ್ರೆ ಈಗ ನೀವು ಒಂದು ಪ್ರತಿಯೊಂದು ರೈಟ್ ಆನ್ಸರ್ಗೆ ಹೋಗ್ಬಿಟ್ಟು +1 ಮಾರ್ಕ್ಸ್ ಅನ್ನೋ ತರ ಕೊಡ್ತಾರೆ. ನೆಗೆಟಿವ್ ಮಾರ್ಕಿಂಗ್ ಅಂತಂದ್ರೆ 0.33 ಅಂದ್ರೆ 1/3 ಆಫ್ ದ ಮಾರ್ಕ್ಸ್. ಇವಾಗ ಏನಂತ ಒಂದು ಕ್ವಶನ್ ನೀವು ರಾಂಗ್ ಮಾಡಿದ್ದೀರಾ ಅಂತಂದ್ರೆ 0.33 ಮಾರ್ಕ್ಸ್ ಅದರಲ್ಲಿ ಕಟ್ ಮಾಡ್ತಾರೆ. ಸೊ ಹಾಗಾಗಿ 1/3 ಆಫ್ ದ ಮಾರ್ಕ್ಸ್ ಹೊರಟೋಗುತ್ತೆ. ಸೊ ಹಾಗಾಗಿ ನೀವು ಆನ್ಸರ್ ಮಾಡಬೇಕಾದ್ರೆ ಸ್ಪೆಸಿಫಿಕ್ ಆಗಿ ಸ್ವಲ್ಪ ಕೇರ್ಫುಲ್ ಆಗಿ ಆನ್ಸರ್ ಮಾಡಬೇಕಾಗುತ್ತೆ. ಇದಾದ್ಮೇಲೆ ನಮಗೆ CB8 ಅಂತ ಬಂತು ಒಂದು ಬರುತ್ತೆ, ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಒಂದು ಬರುತ್ತೆ. ಅದು ನಮಗೆ ಟೈರ್ 2 ಆದ್ಮೇಲೆ ಇರುತ್ತೆ. ಸೊ ನೆಕ್ಸ್ಟ್ ಏನು ಅಂತಂದ್ರೆ ಈಗ ಸ್ಕಿಲ್ ಟೆಸ್ಟ್ ಅಂತ ಬಂದಿರುತ್ತೆ, ಟೈಪಿಂಗ್ ಟೆಸ್ಟ್ ಅಂತ ಸೇಮ್ ನಾವು ಹೇಳಿದ್ವಲ್ಲ 35 ವರ್ಡ್ಸ್ ಪರ್ ಮಿನಿಟ್ ಅನ್ನೋ ಥರ ಇರುತ್ತೆ. ಸೊ 35 ವರ್ಡ್ಸ್ ಪರ್ ಮಿನಿಟ್ ಅಲ್ಲಿ ನಾವು ಟೈಪ್ ಮಾಡಿ ಅವರ ಪ್ಯಾರಾಗ್ರಾಫ್ ಅನ್ನೋ ಅದನ್ನು ಚೆಕ್ ಮಾಡೋಕ್ಕೆ ಜಸ್ಟ್ ಅಂದ್ರೆ ಹುಡುಗರಿಗೆ ಕೆಪಾಸಿಟಿ ಹೆಂಗಿದೆಯಪ್ಪ, ಟೈಪಿಂಗ್ ಕೆಪಾಸಿಟಿ ಚೆನ್ನಾಗಿ ಮಾಡ್ತಾರಾ ಇಲ್ವ ಅನ್ನೋದ್ರ ಬಗ್ಗೆ ಚೆಕ್ ಮಾಡೋದಕ್ಕೋಸ್ಕರ ಅವರು ಈ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಓಕೆ, ಸೊ ಇದು ನಮಗೆ ಒಂದು ಬೇಸಿಕ್ ಐಡಿಯಾ. ಅದಲ್ಲದೆ ನಮ್ಗೆ ಇವಾಗ ಏನಾದ್ರು ನೀವು RRB RPF ಎಕ್ಸಾಮ್ ಅಂತ ತಗೊಂಡ್ರೆ RPF SA ಆಗಿರ್ಬೋದು, RPF ಕಾನ್ಸ್ಟೇಬಲ್ ಆಗಿರ್ಬೋದು, ಅವರಿಗೆ ಫಿಸಿಕಲ್ ಎಕ್ಸಾಮಿನೇಷನ್ಸ್ ಕಂಡಕ್ಟ್ ಮಾಡ್ತಾರೆ. ಓಕೆ, ಇನ್ನು ನೆಕ್ಸ್ಟ್ ನಾವೇನಾದ್ರೂ ಈಗ ALP ಟೆಕ್ನಿಷಿಯನ್ಸ್ ಈ ತರ ಪೋಸ್ಟ್ಗಳಿಗೆ JE ಪೋಸ್ಟ್ಗೆ ಅಪ್ಲೈ ಮಾಡ್ತಿದೀವಿ ಅಂತಂದ್ರೆ ಅವರಿಗೆ 1 more ಟೆಕ್ನಿಕಲ್ ಪೇಪರ್ ಇರುತ್ತೆ ಟೈರ್ 2 ಅಲ್ಲಿ. ಏನಕ್ಕೆ ಅಂತಂದ್ರೆ ಅವರು ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಓದಿರ್ತಾರಲ್ಲ, ಸೊ ಅದಕ್ಕೆ ರಿಲೇಟೆಡ್ ಆಗಿ ಅವ್ರಿಗೆ ಏನೇನು ಕಲ್ತಿದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ ಅದ್ರ ಬಗ್ಗೆ ಒಂದು ಸ್ಪೆಸಿಫಿಕ್ ಆಗಿರುತ್ತೆ. ಅಂದ್ರೆ ಯಾವ ಬ್ಯಾಕ್ಗ್ರೌಂಡ್ ಮೇಲೆ ಅಪ್ಲೈ ಮಾಡಿ, ಈಗ ಫಾರ್ ಎಕ್ಸಾಂಪಲ್ ಮೆಕ್ಯಾನಿಕಲ್ ಬ್ಯಾಕ್ಗ್ರೌಂಡ್ ಇಲ್ಲ ಎಲೆಕ್ಟ್ರಿಕಲ್ ಬ್ಯಾಕ್ಗ್ರೌಂಡ್, ಸೊ ಅದ್ರ ಮೇಲೆ ಅಪ್ಲೈ ಮಾಡಿರ್ತಿಲ್ಲ, ಅದ್ರ ಬೇಸ್ ಮಾಡಿರುತ್ತೆ. ಸೊ ನೆಕ್ಸ್ಟ್ ಇನ್ನು ಬಂದ್ಬಿಟ್ಟು ನಿಮಗೆ ಈಗ ಟೆಕ್ನಿಷಿಯನ್ ಏನಾದ್ರು ಅಪ್ಲೈ ಮಾಡಿದ್ರೆ ಅಂತಂದ್ರೆ PUC ಅಲ್ಲಿ ನಾವು ಮ್ಯಾಥ್ಸ್ ಅಥವಾ ಸೈನ್ಸ್ ನ ಕಂಪಲ್ಸರಿ ಓದಿರಲೇಬೇಕಾಗುತ್ತೆ. ಅದ್ರ ಮೇಲೆ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಓಕೆ, ಇನ್ನ ಗ್ರೂಪ್ ಡಿ ತರ ಬಂದ್ರೆ ಗ್ರೂಪ್ ಡಿ ಬಂದ್ಬಿಟ್ಟು ಮೇನ್ ಆಗಿ ಒಂದು ಎಕ್ಸಾಮ್ ಅನ್ನೋ ತರ ಇರುತ್ತೆ. ಸೊ ಅದು ಆರಾಮಾಗಿ ಮಾಡ್ಬೋದು. ಅದಕ್ಕೆ 10th ಎಜುಕೇಶನ್ ಕ್ವಾಲಿಫಿಕೇಶನ್ ಆಗಿರುತ್ತೆ. ಸೊ ಇದಿಷ್ಟು ಬಂದ್ಬಿಟ್ಟು ನಮಗೆ ರೈಲ್ವೆ ಎಕ್ಸಾಮ್ಸ್, ಇವಾಗ ಭಾರತೀಯ ರೈಲ್ವೆ ಇಲಾಖೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಏನಿದೆಯಲ್ವಾ ಇದ್ರ ಅಂಡರ್ ಅಲ್ಲಿ ಬರುವಂತ ಎಕ್ಸಾಮ್ಸ್ಗಳು. ಸೊ ಈ ಎಕ್ಸಾಮ್ಸ್ ಗಳಿಗೆ ನೀವು ಪ್ರಿಪೇರ್ ಆಗಬೇಕು ಅಂತಂದ್ರೆ ಇದು ನಿಮ್ಮ ಬೇಸಿಕ್ ಸಿಲೆಬಸ್. ಓಕೆ, ಇವಾಗ ಇದ್ದಾಗ ನಾವೇನು ಡಿಸ್ಕಸ್ ಮಾಡಿದ್ವೋ ಇದು ನಿಮ್ಮ ಬೇಸಿಕ್ ಸಿಲೆಬಸ್ ಆಗಿರುತ್ತೆ. ಸೊ ಹಾಗಾಗಿ ಅದ್ರ ಪ್ರಕಾರ ನೀವು ಪ್ರಿಪೇರ್ ಆದರೆ ಆರಾಮಾಗಿ ಎಕ್ಸಾಮ್ಸ್ನ ಕ್ಲಿಯರ್ ಮಾಡ್ಬೋದು. ಧನ್ಯವಾದಗಳು.